ಓಂ ಶಾಂತಿ. ಇಂದಿನ ದಿನಾಂಕ 25/2/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 33-98. ಸರ್ವ ಪ್ರಾಪ್ತಿಗಳ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿ ಹಾಗೂ ಜೀವನ ಮುಕ್ತರಾಗಿ. ಇಂದು ಭಾಗ್ಯವಿಧಾತ ತಂದೆ ತನ್ನ ವಿಶ್ವದ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ. ತಂದೆಯ ಮಹಿಮೆಯನ್ನು ಆತ್ಮಗಳು ಆಡುತ್ತಾರೆ, ಆದರೆ ನೀವು ಮಕ್ಕಳ ಮಹಿಮೆಯನ್ನು ಸ್ವಯಂ ತಂದೆ ಆಡುತ್ತಾರೆ. ಈ ರೀತಿ ಎಂದಾದರೂ ಸ್ವಪ್ನದಲ್ಲಿಯೂ ಯೋಚಿಸಿದ್ದೀರಾ? ಇಷ್ಟು ಶ್ರೇಷ್ಠ ಭಾಗ್ಯ ನಮ್ಮದು ಮಾಡಲಾಗಿದೆ ಹಾಗೂ ಮಾಡಲಾಗಿತ್ತು, ಆಗಿ ಹೋಗಿದೆ. ಪ್ರಪಂಚದ ಜನರು ಹೇಳುತ್ತಾರೆ ಭಗವಂತ ನಮ್ಮನ್ನು ರಚಿಸಿದರು ಎಂದು, ಆದರೆ ಅವರಿಗೆ ಭಗವಂತನ ಪರಿಚಯವೂ ಇಲ್ಲ, ರಚನೆಯ ಪರಿಚಯವೂ ಇಲ್ಲ. ನೀವು ಪ್ರತಿಯೊಬ್ಬ ಭಾಗ್ಯವಂತ ಮಕ್ಕಳು ಅನುಭವ ಹಾಗೂ ನಶೆಯಿಂದ ಹೇಳುತ್ತೀರಿ, ನಾವು ಶಿವವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ. ನಮಗೆ ತಿಳಿದಿದೆ ನಮ್ಮನ್ನು ಬಾಪ್ ದಾದಾರವರು ಹೇಗೆ ರಚಿಸಿದ್ದಾರೆ ಎಂದು. ಬಲೆ ಚಿಕ್ಕ ಮಗುವಾಗಿರಲಿ ಅಥವಾ ಮುದುಕ ಪಾಂಡವರಾಗಿರಲಿ, ಶಕ್ತಿಯರಾಗಿರಲಿ, ಯಾರಾದರೂ ನಿಮ್ಮ ತಂದೆ ಯಾರಾಗಿದ್ದಾರೆ ಎಂದು ಕೇಳಿದರೆ ಏನು ಹೇಳುವಿರಿ? ನಶೆಯಿಂದ ಹೇಳುತ್ತೀರಿ ಅಲ್ಲವೇ? ನಮ್ಮನ್ನು ಶಿವಬಾಬಾರವರು ಬ್ರಹ್ಮ ತಂದೆಯ ಮೂಲಕ ರಚಿಸಿದ್ದಾರೆ, ಆದ್ದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ. ಭಗವಂತನೊಂದಿಗೆ ಡೈರೆಕ್ಟ್ ಮಿಲನ ಮಾಡುತ್ತೇವೆ. ಪರಮಾತ್ಮ ಅಥವಾ ಭಗವಂತ ಕೇವಲ ನಮ್ಮ ತಂದೆಯಲ್ಲ, ಆದರೆ ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಆಗಿದ್ದಾರೆ. ಎಲ್ಲರಿಗೂ ಈ ನಶೆ ಇದೆಯೇ? ಚಪ್ಪಾಳೆ ಹೊಡೆದರು. ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಿರಿ. ಈಗ ಈ ವ್ಯಾಯಾಮವನ್ನು ಮುದುಕರಿಗೂ ಕಲಿಸಿಕೊಡಬೇಕಾಗಿದೆ. ಮಕ್ಕಳ ಖುಷಿಯನ್ನು ನೋಡಿ ಬಾಪ್ ದಾದಾರವರು ಸಹ ಖುಷಿಯಲ್ಲಿ ತೂಗುತ್ತಿದ್ದಾರೆ ಹಾಗೂ ಸದಾ ಹೇಳುತ್ತಾರೆ, ವಾ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಂತ ವಿಶೇಷ ಆತ್ಮಗಳೇ, ತಂದೆಯ ರೂಪದಲ್ಲಿ ಪರಮಾತ್ಮ ಪಾಲನೆಯ ಅನುಭವ ಮಾಡುತ್ತಿರುವಿರಿ. ಈ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿಯೇ ನೀವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. ಯಾವ ಪರಮಾತ್ಮ ಪಾಲನೆಯಲ್ಲಿ ಆತ್ಮನಿಗೆ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವಾಗುತ್ತದೆ. ಪರಮಾತ್ಮ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸುತ್ತದೆ. ಪರಮಾತ್ಮ ಪ್ರೀತಿ ತನ್ನ ದೇಹ ಬಾನವನ್ನು ಮರೆಸುತ್ತದೆ. ಜೊತೆ ಅನೇಕ ವ್ಯರ್ಥಗಳೊಂದಿಗಿನ ಪ್ರೀತಿಯನ್ನು ಮರೆಸುತ್ತದೆ. ಇಂತಹ ಪರಮಾತ್ಮ ಪ್ರೀತಿ ಪರಮಾತ್ಮ ಪಾಲನೆಯಲ್ಲಿ ಬೆಳೆಯುವಂತಹ ಭಾಗ್ಯವಂತ ಆತ್ಮಗಳಾಗಿರುವಿರಿ. ನೀವು ಆತ್ಮಗಳು ಎಷ್ಟು ಭಾಗ್ಯವಂತರಾಗಿರುವಿರಿ. ಸ್ವಯಂ ತಂದೆ ತನ್ನ ವತನವನ್ನು ಬಿಟ್ಟು ನೀವು ಗಾಡ್ಲಿ ಸ್ಟೂಡೆಂಟ್ ಈಶ್ವರಿಯ ವಿದ್ಯಾರ್ಥಿಗಳನ್ನು ಓದಿಸಲು ಬರುತ್ತಾರೆ. ಇಂತಹ ಶಿಕ್ಷಕನನ್ನು ನೋಡಿದ್ದೀರಾ? ಯಾರು ಪ್ರತಿದಿನ ಮುಂಜಾನೆ ದೂರ ದೇಶದಿಂದ ಓದಿಸಲು ಬರುತ್ತಾರೆ? ಇಂತಹ ಶಿಕ್ಷಕನನ್ನು ಎಂದಾದರೂ ನೋಡಿದ್ದೀರಾ? ಆದರೆ ನೀವು ಮಕ್ಕಳಿಗಾಗಿ ತಂದೆ ಶಿಕ್ಷಕರಾಗಿ ನಿಮ್ಮ ಬಳಿ ಓದಿಸಲು ಬರುತ್ತಾರೆ ಹಾಗೂ ಎಷ್ಟು ಸಹಜವಾಗಿ ಓದಿಸುತ್ತಾರೆ. 2 ಶಬ್ದಗಳ ವಿದ್ಯೆಯಾಗಿದೆ, ನೀವು ಹಾಗೂ ತಂದೆ. ಇದೇ 2 ಶಬ್ದಗಳಲ್ಲಿ ಚಕ್ರವಾಗಿರಲಿ, ಡ್ರಾಮಾ ಆಗಿರಲಿ, ಕಲ್ಪವೃಕ್ಷವಾಗಿರಲಿ, ಎಲ್ಲ ಜ್ಞಾನ ಸಮಾವೇಶವಾಗಿದೆ. ಬೇರೆ ವಿದ್ಯೆಗಳಲ್ಲಿ ಬುದ್ಧಿಯ ಮೇಲೆ ಎಷ್ಟು ಹೊರೆ ಬೀಳುತ್ತದೆ ಹಾಗೂ ತಂದೆಯ ವಿದ್ಯೆಯಿಂದ ಬುದ್ಧಿ ಹಗುರವಾಗಿ ಹೋಗುತ್ತದೆ. ಹಗುರತೆಯ ಚಿಹ್ನೆಯಾಗಿದೆ ಮೇಲೆ ಹಾರುವುದು. ಹಗುರವಾದ ವಸ್ತು ಸ್ವತಃವಾಗಿ ಮೇಲೆ ಇರುತ್ತದೆ. ಹಾಗಾದರೆ ಈ ವಿದ್ಯೆಯಿಂದ ಮನಸ್ಸು ಬುದ್ಧಿ ಹಾರುವ ಕಲೆಯ ಅನುಭವ ಮಾಡುತ್ತದೆ. ಹಾಗಾದರೆ ಬುದ್ಧಿ ಹಗುರವಾಯಿತಲ್ಲವೇ? 3 ಲೋಕದ ಜ್ಞಾನ ಸಿಕ್ಕಿಬಿಡುತ್ತದೆ. ಹಾಗಾದರೆ ಇಂತಹ ವಿದ್ಯೆ ಇಡೀ ಕಲ್ಪದಲ್ಲಿ ಯಾರಾದರೂ ಓದಿದ್ದೀರಾ?
ಯಾರಾದರೂ ಈ ರೀತಿ ಓದಿಸುವವರು ಸಿಕ್ಕಿದ್ದಾರೆಯೇ? ಹಾಗಾದರೆ ಭಾಗ್ಯವಾಗಿದೆ. ನಂತರ ಸದ್ಗುರುವಿನ ಮುಖಾಂತರ ಇಂತಹ ಶ್ರೀಮತ ಸಿಗುತ್ತದೆ. ಯಾವುದು ಸದಾ ಕಾಲಕ್ಕಾಗಿ ಏನು ಮಾಡಲಿ, ಹೇಗೆ ನಡೆಯಲಿ, ಈ ರೀತಿ ಮಾಡಲೇ ಅಥವಾ ಬೇಡವೇ, ಏನಾಗುವುದು, ಇಂತಹ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಏನು ಮಾಡಲಿ, ಹೇಗೆ ಮಾಡಲಿ, ಹೀಗೆ ಮಾಡಲೇ ಅಥವಾ ಹಾಗೆ ಮಾಡಲೇ, ಈ ಎಲ್ಲ ಪ್ರಶ್ನೆಗಳ ಒಂದೇ ಶಬ್ದದಲ್ಲಿ ಉತ್ತರವಾಗಿದೆ. ತಂದೆಯನ್ನು ಅನುಕರಣೆ ಮಾಡಿ. ಫಾಲೋ ಫಾದರ್. ಸಾಕಾರ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಿಸಿ, ನಿರಾಕಾರಿ ಸ್ಥಿತಿಯಲ್ಲಿ ಅಶರೀರಿ ಆಗುವುದರಲ್ಲಿ ಶಿವ ತಂದೆಯನ್ನು ಅನುಕರಿಸಿ, ಇಬ್ಬರೂ ತಂದೆ ಹಾಗೂ ಅಣ್ಣನನ್ನು ಅನುಕರಿಸುವುದು ಅರ್ಥಾತ್ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗುವುದು. ಶ್ರೀಮತದ ಮೇಲೆ ನಡೆಯುವುದು ಇದು ಕಷ್ಟ ಎನಿಸುತ್ತದೆ. ಕೇಳುವ ಅವಶ್ಯಕತೆ ಬರುತ್ತದೆಯೇ? ಕಾಪಿ ನಕಲು ಮಾಡಬೇಕು. ತಮ್ಮ ಬುದ್ಧಿಯನ್ನು ನಡೆಸಬಾರದು. ತಂದೆಯ ಸಮಾನ ಆಗುವುದು ಎಂದರೆ ಫಾಲೋ ಫಾದರ್ ಮಾಡುವುದು ಕಷ್ಟವಾಗಿದೆಯೇ ಅಥವಾ ಸಹಜವಾಗಿದೆಯೇ? ಸಹಜವಾಗಿದೆ ಅಲ್ಲವೇ? 30 ವರ್ಷದವರು ಕೈ ಎತ್ತಿ. ಒಳ್ಳೆಯದು. 30 ವರ್ಷದಲ್ಲಿ ಪರಿಶ್ರಮ ಎನಿಸಿತೆ ಅಥವಾ ಸಹಜವಾಗಿದೆಯೇ? ಈಗ ನೋಡಿ, 30 ವರ್ಷದವರಿಗೂ ಸಹಜ ಎನಿಸುತ್ತದೆ ಎಂದರೆ ಯಾರು ನಂತರ ಬಂದಿದ್ದೀರಿ ಅವರಿಗೆ ಪರಿಶ್ರಮ ಎನಿಸುತ್ತದೆಯೇ ಅಥವಾ ಸಹಜವಾಗಿದೆಯೇ? ಸಹಜ ಅಲ್ಲವೇ? ಸೆಕೆಯ ಕಾರಣ ಎಲ್ಲರ ಕೈಯಲ್ಲಿ ಬಣ್ಣ ಬಣ್ಣದ ಫ್ಯಾನುಗಳಿವೆ. ಯಾವುದನ್ನು ಎಲ್ಲರೂ ಬೀಸಿಕೊಳ್ಳುತ್ತಿದ್ದಾರೆ. ಒಳ್ಳೆಯದು. ಫ್ಯಾನುಗಳು ಹೊಳಪು ಚೆನ್ನಾಗಿ ಅನಿಸುತ್ತಿದೆ. ಒಳ್ಳೆಯ ದೃಶ್ಯವಾಗಿದೆ. ನವೀನತೆ ಇರಬೇಕಲ್ಲವೇ? ಈ ಗ್ರೂಪಿನವರದ್ದು ಇದು ಸಹ ಒಂದು ನವೀನತೆಯಾಗಿದೆ. ಇದು ಸಹ ಟಿವಿಯಲ್ಲಿ ಬಂದು ಬಿಟ್ಟಿತು. ಒಳ್ಳೆಯದು. ಎಲ್ಲರೂ ಓಡಿ ಓಡಿ ಬಂದು ತಲುಪಿಬಿಟ್ಟಿರಿ. ಬಾಪ್ ತಾದಾರವರು ಸಹ ಸ್ನೇಹದ ಶುಭಾಶಯಗಳು ಕೊಡುತ್ತಾರೆ. ನೋಡಿ, ಬೇರೆ ಯಾರೆಲ್ಲ ಹದ್ದಿನ ಗುರುಗಳಿರುತ್ತಾರೆ, ಎಷ್ಟು ವರದಾನವನ್ನು ಕೊಡುತ್ತಾರೆ. 1 ಅಥವಾ 10 ಜಾಸ್ತಿ ಕೊಡುವುದಿಲ್ಲ. ಆದರೆ ನಿಮಗೆ ಸದ್ಗುರುವಿನ ಮುಖಾಂತರ ಪ್ರತಿದಿನ ವರದಾನವೂ ಸಿಗುತ್ತದೆ. ಇಂತಹ ಗುರುವನ್ನು ಎಂದಾದರೂ ನೋಡಿದ್ದೀರಾ? ನೋಡಿಲ್ಲ ಅಲ್ಲವೇ? ನೀವೇ ನೋಡಿದ್ದೀರಿ ಹಾಗೂ ಕಲ್ಪ ಕಲ್ಪ ನೋಡಿದ್ದೀರಿ. ಹಾಗಾದರೆ ಸದಾ ತಮ್ಮ ಭಾಗ್ಯದ ಪ್ರಾಪ್ತಿಗಳನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ. ಕೇವಲ ಬುದ್ಧಿಯಲ್ಲಿ ಮರ್ಜ್ ಆಗಿ ಇಟ್ಟುಕೊಳ್ಳಬೇಡಿ. ಯಾವಾಗ ಪ್ರಾಪ್ತಿಗಳ ಪಟ್ಟಿ ಇಮರ್ಜ್ ಆಗುತ್ತದೆ ಆಗ ಯಾವುದೇ ಪ್ರಕಾರದ ವಿಘ್ನ ದಾಳಿ ಮಾಡುವುದಿಲ್ಲ. ಅದು ಮರ್ಜ್ ಆಗಿ ಹೋಗುತ್ತದೆ ಹಾಗೂ ಪ್ರಾಪ್ತಿಗಳು ಇಮರ್ಜ್ ರೂಪದಲ್ಲಿ ಇರುತ್ತದೆ. ಬಾಪ್ ದಾದಾ ಯಾವಾಗ ಕೇಳುತ್ತಾರೆ, ಇಂದು ಯಾವುದೇ ಕಾರಣದಿಂದ ಕೆಲವು ಮಕ್ಕಳು ಪರಿಶ್ರಮ ಪಡುತ್ತಾರೆ, ಯುದ್ಧ ಮಾಡುತ್ತಾರೆ, ಯೋಗವನ್ನು ಜೋಡಿಸಲು ಬಯಸುತ್ತಾರೆ, ಆದರೆ ಜೋಡಣೆ ಆಗುವುದಿಲ್ಲ. ಆತ್ಮ ಅಭಿಮಾನಿಯ ಬದಲಾಗಿ ದೇಹ ಅಭಿಮಾನದಲ್ಲಿ ಬಂದು ಬಿಡುತ್ತಾರೆ ಎಂದರೆ ಬಾಪ್ ತಾದಾರವರಿಗೆ ಇಷ್ಟವಾಗುವುದಿಲ್ಲ. ಕಾರಣ ಏನಾಗಿದೆ? ತಮ್ಮ ಭಾಗ್ಯದ ಪ್ರಾಪ್ತಿಗಳು ಇಮರ್ಜ್ ಆಗಿ ಇರುವುದಿಲ್ಲ, ಮರ್ಜ್ ಆಗಿರುತ್ತದೆ. ನಂತರ ಯಾರಾದರೂ ನೆನಪಿಗೆ ತರಿಸುತ್ತಾರೆ ಎಂದರೆ ಯೋಚಿಸಲು ಶುರು ಮಾಡುತ್ತಾರೆ. ನಾವಂತೂ ಈ ರೀತಿಯಾಗಿ ಇರಬೇಕಿತ್ತು. ಆದ್ದರಿಂದ ಬಹಳ ಸಹಜ ಪುರುಷಾರ್ಥವಾಗಿದೆ. ಪ್ರಾಪ್ತಿಗಳನ್ನು ಇಮರ್ಜ್ ಆಗಿ ಇಟ್ಟುಕೊಳ್ಳಿ. ಎಂದಿನಿಂದ ಬ್ರಾಹ್ಮಣರಾದಿರಿ ಅಂದಿನಿಂದ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಏರುಪೇರಿನಲ್ಲಿ ಬರಬೇಡಿ, ಅರ್ಜುನರಾಗಿರಿ. ಏಕೆಂದರೆ ಇಲ್ಲಿ ಅಬುವಿನಲ್ಲಿ ನೆನಪಾರ್ಥ ಏನಿದೆ? ಅಚಲ್ಗರ್ ಇದೆಯೇ ಅಥವಾ ಅಲ್ಚಲ್ಗರ್ ಇದೆಯೇ? ಏರುಪೇರಿನ ಮನೆ ಅಚಲ್ಗರ್ ಇದೆಯಲ್ಲವೇ? ಇದು ಯಾರ ನೆನಪಾರ್ಥವಾಗಿದೆ?
ನಿಮ್ಮ ನೆನಪಾರ್ಥವಾಗಿದೆ ಅಲ್ಲವೇ? ಹಾಗಾದರೆ ಯಾವಾಗ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಎನಿಸಿದರೆ, ಬುದ್ಧಿ ಬಹಳ ಏರುಪೇರಿನಲ್ಲಿ ಇದ್ದರೆ ನಿಮ್ಮ ನೆನಪಾರ್ಥವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. ಕೆಲವು ಬಾರಿ ಮಕ್ಕಳು ಜ್ಞಾನದ ಪಾಯಿಂಟುಗಳನ್ನು ಹೇಳುತ್ತಾರೆ. ನಾನು ಆತ್ಮನಾಗಿದ್ದೇನೆ, ಇದು ಡ್ರಾಮಾ ಆಗಿದೆ, ಇದಂತೂ ವಿಘ್ನವಾಗಿದೆ, ಇದಂತೂ ಸೈಡ್ ಸೀನ್ ದೃಶ್ಯ ಆಗಿದೆ. ಈ ರೀತಿ ಹೇಳುತ್ತಲೂ ಇರುತ್ತಾರೆ ಹಾಗೂ ಏರುಪೇರಿನಲ್ಲಿಯೂ ಬರುತ್ತಾ ಇರುತ್ತಾರೆ. ಏರುಪೇರಿನಲ್ಲಿ ಬರುತ್ತಾ ಹೇಳುತ್ತಾ ಇರುತ್ತಾರೆ. ಯಾವಾಗ ಈ ರೀತಿ ಬುದ್ಧಿ ಏರುಪೇರಿನಲ್ಲಿ ಬರುತ್ತದೆ ಆಗ ಅಚಲವಾಗಿರಲು ಸಾಧ್ಯವಿಲ್ಲ. ಮಧುಬನದ ಅಚಲ್ಗರ್ ನೆನಪಿನಲ್ಲಿಟ್ಟುಕೊಳ್ಳಿ, ಇದಂತೂ ಸ್ಥೂಲ ವಸ್ತುವಾಗಿದೆ ಅಲ್ಲವೇ? ಸೂಕ್ಷ್ಮವಂತೂ ಅಲ್ಲ, ಕಣ್ಣುಗಳಿಂದ ನೋಡುವಂತಹ ವಸ್ತುವಾಗಿದೆ. ನಮ್ಮ ನೆನಪಾರ್ಥ ಅಚಲ್ಗರ್ ಆಗಿದೆ, ಏರುಪೇರಿನ ಮನೆ ಅಲ್ಲ. ಏಕೆಂದರೆ ಬಾಪ್ದಾದಾರವರು ಈ ವರ್ಷವನ್ನು ಸರ್ವ ಮಕ್ಕಳ ಪ್ರತಿ ಮುಕ್ತಿ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ. ಕೈ ಎತ್ತಿಸಿದರೆ ಕೆಲವರು ಕೈ ಎತ್ತುವುದು, ಕೆಲವರು ಎತ್ತದೇ ಇರುವುದು. ಈ ರೀತಿ ಆಗದಿರಲಿ. ಎಲ್ಲರೂ ಖುಷಿ ಖುಷಿಯಿಂದ ಕೈಯಿಂದ ಚಪ್ಪಾಳೆಯನ್ನು ಹೊಡೆಯಿರಿ. ಎಲ್ಲರೂ ಚಪ್ಪಾಳೆ ಹೊಡೆದರು. ಈಗ ಚಪ್ಪಾಳೆ ಹೊಡೆದಿರಿ, ಒಳ್ಳೆಯದು. ಆದರೆ ಇದೇ ರೀತಿ ಬಾಪ್ದಾದಾರವರು ಈ ವರ್ಷದ ಸಮಾಪ್ತಿಯಲ್ಲಿ ಇಷ್ಟು ಜೋರಾಗಿ ಚಪ್ಪಾಳೆಯನ್ನು ಬಾರಿಸುತ್ತಿರುವುದನ್ನು ನೋಡಿದರು. ಈಗ ಚಪ್ಪಾಳೆಯನ್ನು ಹೊಡೆದಿರಿ, ಒಳ್ಳೆಯದು. ಆದರೆ ಆಗ ಕೂಡ ಹೊಡೆಯಬೇಕು. ಹೊಡೆಯುತ್ತೀರೇ ನೋಡಿ, ಕೈಯಿಂದ ಚಪ್ಪಾಳೆಯನ್ನು ಹೊಡೆದು ಖುಷಿ ಪಡಿಸಿದ್ದೀರಿ. ಆದರೆ ಬಾಪ್ದಾದ ಹೊಸ ವರ್ಷದಲ್ಲಿ 18 ಜನವರಿಯ ದಿನದಂದು ವಿಶೇಷ ಬ್ರಹ್ಮ ತಂದೆಯ ಶರೀರದಿಂದ ಮುಕ್ತರಾಗುವ ದಿನವಾಗಿದೆ. ಹಾಗಾದರೆ 18 ಜನವರಿ ಎಂದು ಬಾಪ್ದಾದ ಮತ್ತೆ ಕೈಯನ್ನು ಎತ್ತಿಸುತ್ತೇವೆ. ಮುಕ್ತಿ ವರ್ಷವನ್ನು ಆಚರಿಸಿದ್ದೀರೇ ಅಥವಾ ಕೇವಲ ಯೋಚಿಸಿದ್ದೀರೇ? ಆಚರಿಸಬೇಕು ಎಂದು ಯೋಚಿಸುವುದರಲ್ಲಿ ಉಳಿದುಕೊಂಡಿಲ್ಲ ತಾನೇ? ಸ್ವರೂಪದಲ್ಲಿ ತೆಗೆದುಕೊಂಡು ಬಂದಿದ್ದೀರಾ ಅಥವಾ ಯೋಚಿಸುತ್ತಾ ಕೊನೆಯಲ್ಲಿಯೂ ಸಹ ಯೋಚಿಸುತ್ತಲೇ ಉಳಿದುಕೊಂಡು ಬಿಟ್ಟಿರೇ? ಈ ಫಲಿತಾಂಶವನ್ನು ಬಾಪ್ದಾದಾರವರು ನೋಡಲು ಬಯಸುತ್ತಾರೆ. ತೋರಿಸುತ್ತೀರಾ? ಒಳ್ಳೆಯದು. ನೆನಪಿನಲ್ಲಿ ಇರುತ್ತದೆ ಅಲ್ಲವೇ? ಪ್ರಾಪ್ತಿಗಳನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ. ತಂದೆಯ ನೆನಪಿನ ಜೊತೆ ತಂದೆ ಏನೆಲ್ಲವನ್ನೂ ಕೊಟ್ಟಿದ್ದಾರೆ ಅದನ್ನೂ ಕೂಡ ಇಮರ್ಜ್ ಮಾಡಿಕೊಳ್ಳಿ. ಏನನ್ನಾಗಿ ಮಾಡಿದರು ಹಾಗೂ ಏನು ಸಿಕ್ಕಿತೋ? ಬಾಪ್ದಾದಾರವರು ಈ ವರ್ಷದ ನಂತರ ಪ್ರತಿ ಮಗುವನ್ನು ಜೀವನ್ಮುಕ್ತ ಸ್ಥಿತಿಯಲ್ಲಿ ನೋಡುವರು. ಭವಿಷ್ಯದಲ್ಲಿ ಜೀವನ್ಮುಕ್ತರಾಗುವಿರಿ. ಆದರೆ ಜೀವನ್ಮುಕ್ತಿಯ ಸಂಸ್ಕಾರ ಈಗಿನಿಂದಲೇ ಇಮರ್ಜ್ ಮಾಡಿಕೊಳ್ಳಿ ಹಾಗೂ ನಿರಂತರ ಕರ್ಮಯೋಗಿ, ನಿರಂತರ ಸಹಯೋಗಿ, ನಿರಂತರ ಮುಕ್ತ ಆತ್ಮನ ಸಂಸ್ಕಾರವನ್ನು ಈಗಿನಿಂದಲೇ ಅನುಭವದಲ್ಲಿ ತಂದುಕೊಳ್ಳಿ. ಏಕೆ? ಬಾಪ್ದಾದಾರವರು ಮೊದಲೂ ಸಹ ಸೂಚನೆಯನ್ನು ಕೊಟ್ಟಿದ್ದರು. ಸಮಯದ ಪರಿವರ್ತನೆ ನೀವು ವಿಶ್ವ ಪರಿವರ್ತಕ ಆತ್ಮಗಳಿಗಾಗಿ ಪ್ರತೀಕ್ಷಿಸುತ್ತದೆ. ಪ್ರಕೃತಿ ನೀವು ಪ್ರಕೃತಿಪತಿ ಆತ್ಮಗಳಿಗೆ ವಿಜಯದ ಹಾರವನ್ನು ತೆಗೆದುಕೊಂಡು ಆಹ್ವಾನ ಮಾಡುತ್ತಿದೆ. ಸಮಯ ವಿಜಯದ ಗಂಟೆಯನ್ನು ಬಾರಿಸುವುದಕ್ಕಾಗಿ ನೀವು ಭವಿಷ್ಯ ರಾಜ್ಯ ಅಧಿಕಾರಿ ಆತ್ಮಗಳನ್ನು ನೋಡುತ್ತಿದೆ. ಯಾವಾಗ ಗಂಟೆಯನ್ನು ಬಾರಿಸಲಿ ಎಂದು ಭಕ್ತ ಆತ್ಮಗಳು ಅವರು ಸದಾ ನೆನಪು ಮಾಡುತ್ತಿದ್ದಾರೆ. ಯಾವಾಗ ನಮ್ಮ ಪೂಜ್ಯ ದೇವ ಆತ್ಮಗಳು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಮುಕ್ತಿಯ ವರದಾನವನ್ನು ಕೊಡುತ್ತಾರೆ ಎಂದು ದುಃಖಿ ಆತ್ಮಗಳು ಕರೆಯುತ್ತಿದ್ದಾರೆ. ಯಾವಾಗ ದುಃಖಹರ್ತ ಸುಖಕರ್ತ ಆತ್ಮಗಳು ಪ್ರತ್ಯಕ್ಷರಾಗುವರು. ಆದ್ದರಿಂದ ಇವರೆಲ್ಲರೂ ನಿಮಗಾಗಿ ಕಾಯುತ್ತಿದ್ದಾರೆ
ಹಾಗೂ ಆಹ್ವಾನ ಮಾಡುತ್ತಿದ್ದಾರೆ. ಆದ್ದರಿಂದ ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಆತ್ಮಗಳೇ, ಈಗ ಇವರ ಪ್ರತೀಕ್ಷೆಯನ್ನು ಸಮಾಪ್ತಿ ಮಾಡಿ. ನಿಮಗಾಗಿ ಎಲ್ಲರೂ ನಿಂತುಕೊಂಡಿದ್ದಾರೆ. ನೀವು ಮುಕ್ತರಾಗಿ ಬಿಟ್ಟರೆ ಸರ್ವ ಆತ್ಮಗಳು, ಪ್ರಕೃತಿ, ಭಕ್ತರು ಮುಕ್ತರಾಗಿ ಹೋಗುತ್ತಾರೆ. ಎಂದ ಮೇಲೆ ಮುಕ್ತರಾಗಿ ಮುಕ್ತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿ. ಈಗ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟಧಾರಿ ಆತ್ಮಗಳಾಗಿ ಜವಾಬ್ದಾರರಾಗಿದ್ದೀರಲ್ಲವೇ? ತಂದೆಯ ಜೊತೆ ಸಹಯೋಗಿಗಳಾಗಿದ್ದೀರಿ. ನಿಮಗೆ ದಯೆ ಬರುವುದಿಲ್ಲವೇ? ಹೃದಯದ ದುಃಖದ ಕೂಗು ಅನುಭವವಾಗುತ್ತಿಲ್ಲವೇ? ಏ ವಿಶ್ವ ಪರಿವರ್ತಕ ಆತ್ಮಗಳೇ, ಈಗ ತಮ್ಮ ಜವಾಬ್ದಾರಿಯ ಪಟ್ಟಾಭಿಷೇಕವನ್ನು ಆಚರಿಸಿಕೊಳ್ಳಿ. ಬಾಪ್ ದಾದಾರವರು ಮೊದಲು ಸಹ ಹೇಳಿದ್ದರು, 100 ಹಿಮಾಲಯದಂತಹ ದೊಡ್ಡ ದೊಡ್ಡ ವಿಘ್ನಗಳು ಬಂದರೂ ಸಹ ನಾವು ಸರಿಯುವುದಿಲ್ಲ, ಸೋಲುವುದಿಲ್ಲ. ಪಟ್ಟಾಭಿಷೇಕ ಮುಕ್ತಿ ವರ್ಷವನ್ನು ಅವಶ್ಯವಾಗಿ ಆಚರಿಸುತ್ತೇವೆ. ಬಾಪ್ ದಾದಾರವರು ಪ್ರತಿದಿನ ಚಾರ್ಟ್ ನೋಡುವರು. ಇಲ್ಲಿಂದ ಹೋದ ಮೇಲೆ ರೈಲಿನಲ್ಲಿಯೇ ಏನಾಗುವುದೋ ಗೊತ್ತಿಲ್ಲ. ಮನೆಗೆ ಹೋದ ಮೇಲೆ ಹಂಸಗಳು ಹಾಗೂ ಕೊಕ್ಕರೆಯ ಜಗಳ ಶುರುವಾಗಿ ಹೋಯಿತೋ, ಹೀಗಾಗಿ ಹೋಯಿತೋ, ಹೀಗೆ ಆಗಿ ಹೋಯಿತೋ ಎಂದು ಹೇಳಬೇಡಿ. ಇದನ್ನು ಕೇಳುವುದಿಲ್ಲ. ನಿಮ್ಮ ಪತ್ರವನ್ನು ವೇಸ್ಟ್ ಪೇಪರ್, ವ್ಯರ್ಥ ಕಾಗದದ ಡಬ್ಬಿಯಲ್ಲಿ ಹಾಕುವರು. ಕೇಳುವುದಿಲ್ಲ. ದೃಢ ಸಂಕಲ್ಪ ಮಾಡಿ ಆಗಲೇಬೇಕು. ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಸಿಗದೇ ಇರುವುದು ಇದು ಅಸಾಧ್ಯವಾಗಿದೆ. ಹಾಗಾದರೆ ಎಲ್ಲರೂ ದೃಢ ಸಂಕಲ್ಪದವರು ಇದ್ದೀರಲ್ಲವೇ? ಶಿಕ್ಷಕಿಯರು ಕೈ ಎತ್ತಿ. ಶಿಕ್ಷಕಿಯರು ಬಹಳ ಜನ ಇದ್ದಾರೆ. ಎಲ್ಲ ಸೇವಾ ಕೇಂದ್ರಗಳನ್ನು ಖಾಲಿ ಮಾಡಿಕೊಂಡು ಬಂದಿದ್ದೀರಾ? ನೋಡಿ, ಒಂದು ಖುಷಿಯ ಸಮಾಚಾರವನ್ನು ಹೇಳುತ್ತೇವೆ. ಬಾಪ್ ದಾದಾರವರು ನೋಡಿದರು, ಈಗಲೇ ನೋಡಿದರು, ಕೇಳಿ ಬಂದಿದೆ. ಸರ್ವ ಮಧುಬನದವರು ತಮ್ಮ ಪರಿವರ್ತನೆಯ ಲಕ್ಷಣವನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಲಕ್ಷಣವನ್ನಂತೂ ನೋಡುತ್ತೇವೆ, ಆದರೆ ಲಕ್ಷ್ಯ ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದೀರಿ. ತಮ್ಮಲ್ಲಿ ಯಾವ ಅಂತರ ಬಂದಿದೆ ಅದನ್ನು ಸಹ ಬರೆದಿದ್ದೀರಿ. ಆದರೆ ಬಾಪ್ ದಾದಾರವರಿಗೆ ಖುಷಿ ಇದೆ, ಅಂತರ ಬರಲು ಶುರುವಾಗಿದೆ. ಮುಂದೆಯೂ ಆಗುತ್ತಾ ಹೋಗುತ್ತದೆ. ಆದರೆ ಎಲ್ಲರೂ ತಮ್ಮ ದೃಢ ಸಂಕಲ್ಪದ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದೀರಿ. ಈಗ ಹಾಳೆಯಲ್ಲಿ ಬರೆದಿದ್ದೀರಿ. ಆದರೆ ಹಾಳೆಯಲ್ಲಿಯೂ ಸಹ ಮೊದಲ ಹೆಜ್ಜೆಯಾಗಿರುತ್ತದೆ. ಬಾಪ್ ದಾದಾರವರಿಗೆ ಖುಷಿಯಾಯಿತು. ಏಕೆ? ಇಡೀ ಪ್ರಪಂಚಕ್ಕಾಗಿ ಅರ್ಜುನ ಮಧುಬನ ನಿವಾಸಿಯಾಗಿದ್ದಾರೆ, ನಿಮಿತ್ತ ಮಧುಬನ ನಿವಾಸಿಯಾಗಿದ್ದಾರೆ. 2ನೆಯ ನಂಬರ್ ದೇಶ ವಿದೇಶದ ನಿಮಿತ್ತ ಸೇವಾದಾರಿ ಶಿಕ್ಷಕಿಯರು ಆಗಿದ್ದಾರೆ ಹಾಗೂ ಸರ್ವ ಸಹಯೋಗಿ ಜೊತೆಗಾರರು. ಇಡೀ ಪರಿವಾರ ಬ್ರಾಹ್ಮಣ ಆತ್ಮಗಳಾಗಿದ್ದಾರೆ. ಮಧುಬನದ ನಕ್ಷೆ ಬಾಪ್ ದಾದಾರವರು ನೋಡಿದರೆ ಬದಲಾಗಿರುವಂತೆ ಕಾಣಿಸಬೇಕು. ಮಧುಬನದವರು ಕಡಿಮೆ ಬಂದಿದ್ದಾರೆ ಎನಿಸುತ್ತದೆ. ಕೆಲವರಂತೂ ಬರೆಯಲೇ ಇಲ್ಲ. ಮುಂದೆ ಕುಳಿತಿರುವವರು ಕಡಿಮೆ ಬರೆದಿದ್ದಾರೆ. ಬಹಳ ವ್ಯಸ್ತರಾಗಿರಬಹುದು. ಆದರೆ ಯಾವಾಗ ಕೆಲಸವಿರುತ್ತದೆ ಆಗ ಬರೆಯುವುದರಿಂದಲೂ ಸಹ ಅಂಕಗಳು ಜಮಾ ಆಗುತ್ತದೆ. ಒಂದು ವೇಳೆ ಬರೆಯುವುದಿಲ್ಲ ಎಂದರೆ ಮಾರ್ಕ್ಸ್ ಕಡಿಮೆಯಾಗಿ ಹೋಗುತ್ತದೆ, ಹಾನಿ ಮಾಡುತ್ತದೆ. ಏನೆಲ್ಲ ನಿರ್ದೇಶನಗಳು ಸಿಗುತ್ತದೆಯೋ ನಿರ್ದೇಶನಗಳು ತಂದೆಯ ಮೂಲಕ ಸಿಗುತ್ತದೆ. ಬಲೆ ನಿಮಿತ್ತ ಆತ್ಮಗಳು ದಾದಿಯರ ಮೂಲಕ ಸಿಗುತ್ತದೆ. ಅವುಗಳಿಗೆ ಗೌರವ ಕೊಡುವುದು ಅತಿ ಅವಶ್ಯಕವಾಗಿದೆ. ಇದರಲ್ಲಿ ನೆಪ ಹೇಳಬಾರದು ಹಾಗೂ ಹುಡುಗಾಟಿಕೆ ಮಾಡಬಾರದು. ಮುಂದೆ ಬರುವ ಸಮಯಕ್ಕಾಗಿ ಬಾಪ್ ದಾದಾರವರು ಈಗಲೇ ತಿಳಿಸುತ್ತಿದ್ದಾರೆ. ಅಂಕಗಳು ಜಮಾ ಆಗಿಲ್ಲ. ಆದ್ದರಿಂದ ಇದಕ್ಕೆ ಮಹತ್ವವನ್ನು ಕೊಡುವುದು ಎಂದರೆ ಮಹಾನ್ ಆಗುವುದು. ಹಗುರವಾದ ಮಾತನ್ನು ಆಡಬೇಡಿ. ಮಕ್ಕಳು ಬಹಳ ಚತುರರಾಗಿದ್ದಾರೆ ಹೇಳುತ್ತಾರೆ. ಬಾಪ್ ದಾದಾ ಅವರಂತೂ ತಿಳಿದಿದ್ದಾರೆ.
ಹೌದು ತಿಳಿದಿದ್ದಾರೆ, ಆದರೂ ಏಕೆ ಹೇಳಬೇಕೋ? ತಿಳಿದುಕೊಂಡಿದ್ದರೂ ಹೇಳಬೇಕೇ? ಈ ರೀತಿ ಬಿಡಿಸಿಕೊಳ್ಳಬಾರದೋ? ಬಹಳ ಇಂತಹ ಕಾರ್ಯಗಳಿಗೆ ಚಿಕ್ಕ ಚಿಕ್ಕವರಿಗೆ ಆಯಿತು ಆಜಿ ಎಂದು ಹೇಳುವುದರ ಎಕ್ಸ್ಟ್ರಾ ಅಂಕಗಳು ಜಮಾ ಆಗುತ್ತದೆ. ಕೆಲವರು ಇಂತಹ ವಿದ್ಯಾರ್ಥಿಗಳಿದ್ದಾರೆ, ಯಾರು ಯಾವುದೇ ಇಂದಿನ ಸಂಸ್ಕಾರಗಳ ವಶ ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುತ್ತಾರೆ. ಆದರೆ ಯಾವುದಾದರೂ ಒಂದು ಮಧುರವಾದ ದಾರ, ಬಹಳ ಸೂಕ್ಷ್ಮ ದಾರ ಅವರನ್ನು ಮುಂದುವರಿಯಲು ಬಿಡುವುದಿಲ್ಲ. ಅವರು ಸಹ ತಿಳಿಯುತ್ತಾರೆ ಇದು ಸೂಕ್ಷ್ಮವಾದ ದಾರ ಉಳಿದುಕೊಂಡಿದೆ ಎಂದು. ಆದರೆ ಎಂದು ಹೇಳುತ್ತಾರೆ. ಆದರೆ ಇಂತಹ ಪುರುಷಾರ್ಥಿಗಳು ಇದ್ದಾರೆ, ಯಾರು ಚಿಕ್ಕ ಚಿಕ್ಕ ಸಾಧಾರಣ ಮಾತುಗಳಲ್ಲಿ ಆಯಿತು ಎಂದು ಹೇಳಿ ಅಂಕಗಳನ್ನು ಪಡೆದುಕೊಂಡು ಬಿಡುತ್ತಾರೆ. ಈ ರೀತಿ ಸ್ವಲ್ಪ ಸ್ವಲ್ಪ ಅಂಕಗಳನ್ನು ಒಟ್ಟುಗೂಡಿಸುತ್ತಾ ಅವರು ಮುಂದುವರೆದು ಬಿಡಬಹುದು. ಬಾಪ್ದಾದಾರವರ ಬಳಿ ಇಂಥವರೂ ಸಹ ಉದಾಹರಣೆಯ ರೂಪದಲ್ಲಿ ಇದ್ದಾರೆ. ಆದ್ದರಿಂದ ಸಹಜ ವಿಧಿಯಾಗಿದೆ, ಚಿಕ್ಕ ಚಿಕ್ಕ ಮಾತಿಗೆ ಆಯಿತು ಎಂದು ಹೇಳಿ ಅಂಕಗಳನ್ನು ಜಮಾ ಮಾಡುತ್ತಾ ಹೋಗಿ. ಕಟ್ ಮಾಡಬೇಡಿ, ಜಮಾ ಮಾಡಿ. ಬಾಪ್ದಾದಾರವರು ನೋಡಿದರು, ಬಹುಮತವಾಗಿ ಮಕ್ಕಳು ತಮ್ಮ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ದೃಢ ಸಂಕಲ್ಪಕ್ಕಾಗಿ ವಿಶೇಷ ಮಧುಬನ ನಿವಾಸಿ ಮಕ್ಕಳಿಗೆ ಬಾಪ್ದಾದಾರವರು ಆಯಿತು ಪ್ರಭು ಆಜಿ ಎಂದು ಹೇಳಿದ್ದಕ್ಕಾಗಿ ಶುಭಾಶಯವನ್ನು ಕೊಡುತ್ತಿದ್ದಾರೆ, ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ, ಲಕ್ಷದಷ್ಟು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಏಕೆ? ಬಾಪ್ದಾದಾರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಗಾಜಿನ ಅರಮನೆ ಮಧುಬನವಾಗಿದೆ. ಒಂದು ಮಾತಿನ ಖುಷಿಯಂತೂ ಇದೆ, ಈಗ ಕಾಗದದಲ್ಲಿ ಬರೆದಿರುವುದನ್ನು ಕರ್ಮದಲ್ಲಿ ತರಲೇಬೇಕು. ಸರಿಯೇ? ಒಳ್ಳೆಯದು, ಶುಭಾಶಯಗಳು. ಈಗ ಒಂದು ವೇಳೆ ನಿಮ್ಮೆಲ್ಲರಿಗೂ ಇದ್ದಕ್ಕಿದ್ದಂತೆ ಈಗ ಅಶರೀರಿಯಾಗಿ ಬಿಡಿ ಎಂದು ನಿರ್ದೇಶನ ಕೊಟ್ಟರೆ ಆಗಲು ಸಾಧ್ಯವೇ? ಅಥವಾ ಏರುಪೇರಿನಲ್ಲಿ ಬರುತ್ತೀರಾ? ಏಕೆ? ಅಂತಿಮ ಸಮಯದಲ್ಲಿ ಈ ಅಭ್ಯಾಸವೇ ಪಾಸ್ ವಿದ್ ಆನರ್ ಮಾಡುವುದು. ಈಗ ಬಾಪ್ದಾದಾರವರು ಹೇಳುತ್ತಾರೆ, 1 ಸೆಕೆಂಡಿನಲ್ಲಿ ಎಲ್ಲ ಮಾತುಗಳನ್ನು ಬದಿಗೆ ಸರಿಸಿ ಅಶರೀರಿ ಭವ ಡ್ರಿಲ್ ಒಳ್ಳೆಯದು. 4 ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ವಿದ್ಯೆಯ ಅಧಿಕಾರಿ, ಪರಮಾತ್ಮ ಸದ್ಗುರುವಿನ ವರದಾನಗಳ ಅಧಿಕಾರಿ, ಸದಾ ದೃಢತೆಯ ಮೂಲಕ ಸಫಲತೆಯ ಅಧಿಕಾರಿ, ಸದಾ ಅಖಂಡ ಯೋಗಿ, ಅಚಲ ಯೋಗಿ, ಸದಾ ವಿಶ್ವ ಪರಿವರ್ತನೆಯ ಜವಾಬ್ದಾರಿ ಹಾಗೂ ಕಿರೀಟಧಾರಿ, ಸದಾ ಸರ್ವ ಪ್ರಾಪ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡುವಂತಹ ಇಂತಹ ವಿಶೇಷ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈಗ ಮುಕ್ತಿ ವರ್ಷದಲ್ಲಿ ನಂಬರ್ 1 ಮಧುಬನ ನಿವಾಸಿ. ಸರಿಯೇ? ಆಗಲು ಸಾಧ್ಯವೇ? ಅಥವಾ ಕಷ್ಟ ಎನಿಸುತ್ತದೆ? ಆಯಿತು ಪ್ರಭು. ಹಾಗಾದರೆ ಬಾಪ್ದಾದಾರವರು ಮಧುಬನದವರಿಗೂ ಸಹ ಚಿನ್ನದ ಬ್ಯಾಡ್ಜ್ ಕೊಡುವರು. ಮಧುಬನದವರಿಗೆ ಬ್ಯಾಡ್ಜ್ ಕೊಡಬೇಕು ಮತ್ತು ಎಲ್ಲರಿಗೂ ಕೊಟ್ಟಿದ್ದೇವೆ. ಮಧುಬನದವರಿಗೆ ಮುಕ್ತಿ ವರ್ಷದ ಬಹುಮಾನವನ್ನು ಕೊಡೋಣ. ಒಳ್ಳೆಯದು, ನಿಮ್ಮೆಲ್ಲರಿಗೂ ಬ್ಯಾಡ್ಜ್ ಕೊಡುತ್ತೇವೆ. ಒಳ್ಳೆಯದು. ವರದಾನ: ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತಮ್ಮ ಸಂಸಾರ ಪ್ರಪಂಚವನ್ನಾಗಿ ಮಾಡಿಕೊಳ್ಳುವಂತಹ ಸ್ವತಃ ಹಾಗೂ ಸಹಜ ಯೋಗಿ ಭವ. ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಮಕ್ಕಳ ಪ್ರತಿಜ್ಞೆ ಇದೆ, ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ. ಯಾವಾಗ ಸಂಸಾರವೇ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಯಾರೂ ಇಲ್ಲವೇ ಇಲ್ಲವೆಂದಾಗ
ಸ್ವತಃ ಹಾಗೂ ಸಹಜ ಯೋಗಿ ಸ್ಥಿತಿಯು ಸದಾ ಕಾಲವಿರುತ್ತದೆ. ಒಂದು ವೇಳೆ ಇನ್ನೊಬ್ಬರೇನಾದರೂ ಇದ್ದಾರೆಂದರೆ ಇಲ್ಲಿ ಬುದ್ಧಿ ಹೋಗಬಾರದು, ಅಲ್ಲಿ ಹೋಗಬಾರದು ಎಂದು ಕಷ್ಟಪಡಬೇಕಾಗುತ್ತದೆ. ಆದರೆ ಒಬ್ಬ ತಂದೆಯೇ ಎಲ್ಲವೂ ಆಗಿದ್ದಾರೆಂದಾಗ ಬುದ್ಧಿ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ಇಂತಹ ಸಹಜ ಯೋಗಿ ಸಹಜ ಸ್ವರಾಜ್ಯ ಅಧಿಕಾರಿ ಆಗಿಬಿಡುತ್ತೀರಿ. ಅವರ ಚೆಹರೆಯಲ್ಲಿ ಆತ್ಮೀಯ ಹೊಳಪು, ಏಕರಸ ಒಂದೇ ರೀತಿ ಇರುತ್ತದೆ. ಸ್ಲೋಗನ್: ತಂದೆಯ ಸಮಾನ ಅವ್ಯಕ್ತ ಹಾಗೂ ವಿಧೇಹಿಯಾಗುವುದು ಇದೇ ಅವ್ಯಕ್ತ ಪಾಲನೆಗೆ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ಒಳ್ಳೆಯದು. ಓಂ ಶಾಂತಿ.